ಇವತ್ತು ನಾನು ರೋಸ್ಟ್ ಮಾಡಾಕಿದ್ರ ಫಿಲ್ಮ್ ಹೆಸರು ಡಿಶುಮ್ ಡಿಶುಮ್. ಪ್ಲೀಸ್ ಚೇಂಜ್ ದ ಡೈಲಾಗ್. ಈ ಫಿಲ್ಮ್ ನಾನು ಆರಾಮಾಗಿ ರೋಸ್ಟ್ ಮಾಡಬಹುದು, ಯಾಕಂದ್ರೆ ಈ ಫಿಲ್ಮ್ ತೆಗ್ದಿರಂತ ಓಂ ಪ್ರಕಾಶ್ ಅವರು ಕ್ರಿಟಿಸಿಸಮ್ ನ ಬಹಳ ಆರಾಮ್ಸೆ ಅಕ್ಸೆಪ್ಟ್ ಮಾಡ್ತಾರ. ಆಮೇಲೆ ವಿಮರ್ಶೆನ ಯಾವತ್ತು ತೆರೆದಿಡಬೇಕು ಮನುಷ್ಯ. ಈಗ ನಾವೇನಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೆ 100 ಜನ ಒಳ್ಳೇದನ್ಬಹುದು ಕೆಟ್ಟದನ್ಬಹುದು. ಪುಟಾಣಿ ಫೋರ್ಸ್ A to Z ಅನ್ನ ಆಸ್ಕರ್ ವಿನ್ನಿಂಗ್ ಫಿಲ್ಮ್ ತೆಗೆದ ಮ್ಯಾಗ ಓಂ ಪ್ರಕಾಶ್ ಅವರು ಈ ಫಿಲ್ಮ್ ತೆಗ್ದಾರ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ವಿಲನ್ಗಳು ಒಂದ್ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರ್ತಾರ. ನಮ್ ಹೀರೋ ಅದನ್ನ ನೋಡ್ತಿದ್ದಂಗ ಚೇಸ್ ಮಾಡ್ಕೊಂಡು ಹೋಗಾನ. ಧಾರಾವಾಹಿನಾಗ ಹಾಕಂತ ಮ್ಯೂಸಿಕ್ ನ ಹಾಕೊಂಡು ಒಂದ್ ಫೈಟಿಂಗ್ ಆಡ್ತಾರ. ಫೈಟಿಂಗ್ ಎಲ್ಲ ಮುಗಿದ ಮ್ಯಾಗ ಒಂದ್ ಸಾಂಗ್ ಬರ್ತದೆ. ಈ ತರದ ಸಾಂಗ್ ನ ನೀವ್ ಯಾವತ್ತೂ ಕೇಳಿರಲ್ಲ. ನಾಶವಾಯಿತು ಸತ್ಯ, ನಾಶವಾಯಿತು, ನಾಶವಾಯಿತು ಸತ್ಯ, ನಾಶವಾಯಿತು, ನಾಶವಾಯಿತು ಸತ್ಯ, ನಾಶವಾಯಿತು. ಪ್ಲೀಸ್ ಚೇಂಜ್ ದ ಡೈಲಾಗ್. ಈ ಸಾಂಗ್ ನ ಬಹಳ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡ್ಯಾರ. ಬೇಕಿದ್ರೆ ನೀವ ನೋಡ್ರಿ, ಅಣ್ಣ ರಸ್ತೆ ಸಾಂಗ್ ಹೇಳಕಾರ ಜನರು ಅವನನ್ನ ನೋಡ್ಕೊಂತ ಹೊಂಟಾರ. ನಾಶವಾಯಿತು ಸತ್ಯ, ನಾಶವಾಯಿತು. ಪಾಪ ಈ ಹುಡುಗಂತ್ರು ಏನೋ ಮರ್ತದ್ದ ಅನ್ಸತಿ, ಅದಕ್ಕೆ ಬಂದ್ರು ರಸ್ತೆಗ ವಾಪಸ್ ಹೊಂಟ. ಸಾಂಗ್ ಮುಗಿಸ್ಕೊಂಡು ನಮ್ಮ ಹೀರೋ ಮನಿಗ್ ಬಂದಾಗ ಅವರಪ್ಪ ಅವನಿಗೆ ಬೈತಾನ. ಬೆಳಗಾನ ಎದ್ದು ಪೋಲಿ ಅಲಿಯೋದು, ಸಿಕ್ದವ್ರ ಜೊತೆಗೆಲ್ಲ ಹೋಗ್ಬಿಟ್ಟು ಜಗಳ ಮಾಡ್ಕೊಂಡು ಮನೆಗೆ ಬರೋದು, ಇಂಥವನಿಗೆ ಬಿಸಿ ಬಿಸಿ ಅನ್ನೋ ಬೇಯಿಸ್ ಹಾಕ್ತೇನೆ ನೀನು. ಇದ ಫಸ್ಟ್ ಟೈಮ್ ಅಪ್ಪಗಿಂತೂ ಜಾಸ್ತಿ ವಯಸ್ಸು ಮಗುಗಾಗಿರೋದು ನೋಡಿದ್ದು. 100% ತಪ್ಪು ನಿಮ್ದೆ. ಇಲ್ಲಿ ಅಣ್ಣ ಜೋಕ್ ಹೊಡಿತಾನ. ನಾನು ಅಷ್ಟೇ, ನಿನ್ ಮಗ ಆಗಿಲ್ದಿದ್ರೆ ಇಲ್ಲಿ ಬರ್ತಿದ್ನಾ, ಊಟ ಮಾಡ್ತಿದ್ನಾ, ಅಮ್ಮ ಊಟ ಹಾಕ್ತಿದ್ರ. ಈ ದರಿದ್ರ ಜೋಕ್ ಕೇಳ್ತಿದ್ದಂಗ ಇವ್ರು ನೋಡ್ರಿ ಹೆಂಗ್ ನಗ್ತಾರ. ನಾನು ಅಷ್ಟೇ, ನಿನ್ ಮಗ ಆಗಿಲ್ದಿದ್ರೆ ಇಲ್ಲಿ ಬರ್ತಿದ್ನಾ. ಅಣ್ಣ ಕೆಲ್ಸ ಕೇಳ್ಕೊಂಡು ಹೋದಾಗ ಇವ್ರು ರೋಡ್ ನಡುವೆನೇ ಇವ್ನ ಇಂಟ್ರು ತಗಂತಾರ. ಓ ಕೆಲ್ಸ ಬೇಕಾ? ಇವ್ನ ಹಾಕೊಂಡ್ರ ಬಟ್ಟಿ ನೋಡಿ ಕೆಲ್ಸ ಕೊಡಲ್ಲ ಅಂತ ಹೇಳಿದ್ಕ ಇವ್ನೇನ್ ಮಾಡ್ತಾನ ನೋಡ್ರಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮನಿ ಮುಂದೆ ಜಗಳ ನಡೆಯಕರ ನಾನು ಹಿಂಗ ನೋಡೋದು. ಅವರು ಮೈನರ್ ಅಲ್ಲ, ಮೇಜರ್. ಈ ಫೈಟಿಂಗು ಬಹಳ ಬ್ಯೂಟಿಫುಲ್ ಐತಿ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ನಾಗ ಕರೀನಾ ಕಪೂರ್ ಅದಾಳ. ನೀವ್ ಈ ರೀತಿ ಮಾತಾಡೋದು ಸರಿಯಲ್ಲ. ನಾನು ಕೆಲಸ ಕೇಳ್ಕೊಂಡು ಹೋದ್ರ ನನಗೂ ಇದೇ ತರ ಅವಮಾನ ಆಕತ್ತ ಅಂತ ತಂಗಿ ಕೇಳಿದ್ಕ ನಮ್ ಹೀರೋ ಏನಂತ ಕೇಳ್ರಿ. ನಂಗೂ ಹಿಂಗೆ ಆಗುತ್ತಾ? ನನ್ನ ಮುದ್ದಿನ ತಂಗಿ, ನಿನಗೆ ನನ್ನಾಗ ಅಲಿಯೋ ಭಾಗ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಕೇಳು. ಯಾಕೆ? ನೀನ್ ಯಾರಾದ್ರೂ ಕೆಲಸದಲ್ಲಿರೋ ಹುಡುಗನ್ ಮದ್ವೆ ಆಗೋದ್ರಿಂದ ನಿನ್ ಕೆಲಸ ಮಾಡೋ ಪ್ರಾಬ್ಲಮ್ ಬರದೇ ಇಲ್ಲ. ನಮ್ ಹೀರೋಗ ಒಬ್ಬನ್ ತಮ್ಮ ಅದಾನ. ಅಪ್ಪ ಅಣ್ಣ ರಾಮ ಇದ್ದಂಗೆ. ಅಪ್ಪ, ಅಣ್ಣನ್ ಜನ ಎಲ್ಲ ಎಷ್ಟು ಇಷ್ಟಪಡ್ತಾರ ಗೊತ್ತಾ? ಹೌದ್ರಿ, ನಮ್ ಬೀದಿಲ್ ಕರೆಂಟ್ ಇಲ್ದೇ ಇದ್ರು, ನೀರ್ ಬರ್ದೇ ಇದ್ರು ಸೊಲ್ಯೂಷನ್ಗೋಸ್ಕರ ಇವನನ್ನೇ ಹುಡ್ಕೊಂಡ್ ಬರ್ತಾರೆ. ಇವ್ರ ಬಿಲ್ಡಪ್ ಎಲ್ಲ ಕೇಳಿ ಅಪ್ಪ ಹೇಳ್ತಾನ. ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ನಾಗ ಪೊಲೀಸರು ರೌಡಿಗಳ ಬಗ್ಗೆ ಮಾತಾಡ್ತಿರ್ತಾರ. ಬಟ್ ಇದು ಯಾವ ಆಂಗಲ್ ಇಂದ ಪೊಲೀಸ್ ಸ್ಟೇಷನ್ ತರ ಕಾಣಿಸಕತೈತಿ ನೀವ ನನಗೆ ಹೇಳ್ರಿ. ಲಾಕಪ್ ಐತಿ, ಬಟ್ ಲಾಕಪ್ ಒಳಗ ಕಳ್ಳರಿಗೆ ತಪ್ಪಿಸ್ಕೊಳಕ ಈಸಿ ಆಗ್ಲಿ ಅಂತ ಡೋರು ಐತಿ. SI ಮೇಡಮ್ ನಮ್ ಹೀರೋ ಸೀನನ್ ಬಗ್ಗೆ ಕೇಳ್ತಾರ. ಯಾರೀ ಸೀನಾ? ಅವನ್ ಮೇಲೆ ಇಷ್ಟೊಂದು ಕೇಸ್ಗಳಿದಾವೆ. ಸೀನಾ ಬಾರ್ ಮುಂದೆ ಫೈಟಿಂಗ್ ಮಾಡಿರ್ತಾನ. ಬಟ್ ಇವ್ರು ಎಷ್ಟು ದರಿದ್ರವಾಗಿ ಕುಡ್ದರ್ ತರ ಆಕ್ಟಿಂಗ್ ಮಾಡಕತ್ತಾರ ನೀವ ನೋಡ್ರಿ. ಇಂತ ಅತಿ ಆಯ್ತು. ಬಾಯ್ ಮುಚ್ಕೊಂಡು ಸುಮ್ಮನೆ ಹೊಲ್ಟಾದ್ರೆ ಉಳ್ಕಂತೀಯ, ಇಲ್ಲ ಅಂದ್ರೆ ನಾನು ಹೇಳಿಲ್ಲ ಈ ಫಿಲಿಂ ಬಹಳ ರಿಯಲಿಸ್ಟಿಕ್ ಆಗೈತೆ ಅಂತ. ನೋಡ್ರಿ, ಜಗಳ ಸ್ಟಾರ್ಟ್ ಆಗ್ತಿದ್ದಂಗ ಜನರು ಹೆಂಗ್ ನೋಡ್ಕೊಂತ ನಿಂತಾರ. ಇಲ್ಲಿ ನಡೆಯ ದರಿದ್ರ ಫೈಟಿಂಗ್ ನಾ ನೋಡಂ ಬರ್ರಿ. ಈ ಹುಡುಗ ನೋಡ್ರಿ ಶಾಲೆಗೆ ಹೋಗೋದ್ ಬಿಟ್ಟು ಹೆಂಗ್ ನಿಂತಾನ. ಅವರು ಮೈನರ್ ಅಲ್ಲ, ಮೇಜರ್. ಸೀನನ್ ಸ್ಟೋರಿನ SI ಕೇಳಿಸ್ಕೋಬೇಕಾದ್ರ ಇವನು ನೋಡ್ರಿ ಯಾವ ಲೆವೆಲ್ ಬಿಲ್ಡಪ್ ಕೊಡ್ತಾನ. ಮೇಡಮ್, ನಮ್ ಸೀನಾ ಯಾವತ್ತು ಒಳ್ಳೆಯವನ ಮೇಲೆ ಕೈ ಮಾಡಿದವನೇ ಅಲ್ಲ. ಪ್ಲೀಸ್ ಚೇಂಜ್ ದ ಡೈಲಾಗ್. ನೆಕ್ಸ್ಟ್ SI ಮೇಡಮ್ ಗೆ ಸೀನಂದು ಇನ್ನೊಂದ್ ಸ್ಟೋರಿ ಹೇಳ್ತಾರ. ಟ್ರಾಫಿಕ್ ಪೊಲೀಸು ಈ ತಾತನ ಹತ್ರ ಲಂಚ ತಗಂತಿರ್ತಾರ. ಬಟ್ ಜನರು ನೋಡ್ರಿ ಎಷ್ಟು ಚೆನ್ನಾಗಿ ಶೂಟಿಂಗ್ ನೋಡ್ಕೊಂತ ನಿಂತಾರ. ಪೊಲೀಸರು ಲಂಚ ತಿಂದಕ್ಕ ನಮ್ ಹೀರೋ ಅವ್ರಿಗೆ ಹೊಡಿತಾನ.
ಈ ಸ್ಟೋರಿ ಕೇಳಿದ್ಮ್ಯಾಗ ನಮ್ಮ SI ಮೇಡಮ್ ಸೀನನ್ ಬಗ್ಗೆ ಇನ್ನೊಂದ್ ಸ್ಟೋರಿ ಕೇಳ್ತಾರ. ಕೆಲವು ಸ್ಟೂಡೆಂಟ್ಸ್ ಗಳು ಕ್ಲಾಸ್ ಬಂಕ್ ಮಾಡಿ ಫಿಲ್ಮ್ ನೋಡ್ಬೇಕಂತ ಬಂದಿರ್ತಾರ. ಇನ್ನೇನು ನಮ್ ಸೀನನ್ನ ಇವ್ರಿಗೆ ಹೊಡಿತಾನ. ಈ ನನ್ನ ಮಕ್ಕಳು ನೋಡ್ರಿ, ಅವ್ರ ಫ್ರೆಂಡಿಗೆ ಸೀನ ಹೊಡಿಬೇಕಾರ ಅದನ್ನ ಬಿಡ್ಸೋದ್ ಬಿಟ್ಟು ಸುಮ್ ನೋಡ್ಕೊಂತ ಹೊಂಟ್ಬಿಟ್ಟಾರ. ಇಷ್ಟೆಲ್ಲ ಸೀನನ್ ಬಗ್ಗೆ ಕೇಳಿದ್ಮ್ಯಾಗ ನಮ್ಮ SI ನೋಡ್ರಿ ಏನಂತಾರ. ನಾನು ಅವ್ನ್ ನೋಡ್ಬೇಕಲ್ಲ, ಅವನೇನು ಅಂತ ತಿಳ್ಕೋಬೇಕು. ಹೀರೋರ್ ತಮ್ಮ ತನ್ನ ಲವರ್ ಜೊತೆಗೆ ಪಾರ್ಕ್ ನಾಗ ಇರ್ತಾನ. ಅಲ್ಲಿರೋ ವಿಲನ್ ಗಳು ಮಾತಾಡಿದಾಗ ಸೌಂಡ್ ನೋಡ್ರಿ ಯಾವ ತರ ಬರ್ತೈತಿ. ಏನ್ ಬಾತ್ರೂಮ್ ನಾಗ ಕುತ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡಿದ್ರೇನ್ಲೇ? ಸೂಪರ್ ಫಿಗರ್ ಮಚ್ಚ, ಮಸ್ತ್ ಮಾಲ್ ಮಚ್ಚ, ಸೂಪರ್ ಫಿಗರ್ ಮಚ್ಚ. ಕಣ್ಣಾಗ ಏನ್ ಇಟ್ಕೊಂಡಿರ್ಲಿ, ಈಕಿ ನಿಮಗ್ ಸೂಪರ್ ಫಿಗರ್ ತರ ಕಾಣ್ಸಕತ್ತಾಳ. ಸೂಪರ್ ಫಿಗರ್. ಇನ್ನೇನು ಇಲ್ಲಿ ಫೈಟಿಂಗ್ ನಡೀತೈತಿ. ಕೂಲ್ ಡೌನ್, ಕೂಲ್ ಡೌನ್. ನಮ್ಮ SI ಮೇಡಮ್ ಸೀನನ್ನ ನೋಡ್ಬೇಕಂತ ಅವ್ರ ಮನಿಗ್ ಬರ್ತಾಳ. ಈ ಮೂವರು ಟಾಯ್ಲೆಟ್ ಮಾಡಕಾರ ನಮ್ ಸೀನ ಬಂದು ಹೊಡಿತಾನ. ಅಣ್ಣ ಸ್ವಲ್ಪ ಸೈಡ್ ಇಂದ ನಡ್ಕೊಂಡ್ ಹೋಗೋಣ, ಅವ್ರು ಅಲ್ಲೇ ಟಾಯ್ಲೆಟ್ ಮಾಡಿದ್ದು. ಇನ್ನೇನು ಮತ್ತೊಂದ್ ಫೈಟಿಂಗ್ ನಡೀತೈತಿ. ಇಷ್ಟು ಚಿಕ್ಕ ವಿಷಯಕ್ಕೆ ಹಿಂಗೆಲ್ಲ ಹೊಡಿಯೋದಾ? ಇದು ಸಣ್ಣ ವಿಷಯನ? ಇವ್ರು ನೋಡ್ರಿ ಯಾವ ಲೆವೆಲ್ಗೆ ಓವರ್ ಆಕ್ಟಿಂಗ್ ಮಾಡಕತ್ತಾರ. ಹೆಂಗಸರ ಮುಂದೆ ಜಿಪ್ಪಿ ಚುಚ್ಚು ಮಾಡೋದು ಸಣ್ಣ ವಿಷಯನ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೀನಿಯರ್ ತಮ್ಮ ಹುಡುಗಿ ಜೊತೆಗೆ ಹೋಗ್ಬೇಕಾರ ವಿಲನ್ ಗಳು ಮತ್ತೊಂದ್ಸಲ ಅಟ್ಯಾಕ್ ಮಾಡ್ಬಿಡ್ತಾರ. ಈ ಊರಾಗ ಜನರಿಗೆ ಕೆಲ್ಸ ಇಲ್ ಬಿಡು. ಫೈಟಿಂಗ್ ನಡಿಬೇಕಾರ ನಮ್ಮ ಹೀರೋನು ಅಲ್ಲಿಗೆ ಬಂದು ಫೈಟಿಂಗ್ ಆಡ್ತಾನ. ಮತ್ತೊಂದ್ಸಲ ಈ ಹುಡ್ರು ನೋಡ್ರಿ ಶಾಲೆಗೆ ಹೋಗೋದ್ ಬಿಟ್ಟು ಹೆಂಗ್ ನೋಡ್ಕೊಂತ ನಿಂತಾವು. SI ಹತ್ರ ಸೀನನ್ನ ಕರ್ಕೊಂಡು ಹೋಗ್ಬೇಕಂತ ಪೊಲೀಸರು ಬಂದಿರ್ತಾರ. ಇದಕ್ಕೂ ಒಂದ್ ಫೈಟಿಂಗ್ ನಡೀತೈತಿ. ನಮ್ ಸೀನ ರೌಡಿ ಹಾಕಿಂತ ಮುಂಚೆ ಏನ್ ಮಾಡ್ತಿದ್ದ ಅಂತ ಪೊಲೀಸರು SI ಗೆ ಹೇಳ್ತಾರ. ಸೀನ ಫಸ್ಟ್ ಗೆ ಒಂದ್ ಹುಡುಗಿನ ಲವ್ ಮಾಡ್ತಿರ್ತಾನಂತೆ. ಇಲ್ಲಿ ಬರೋ ರೊಮ್ಯಾಂಟಿಕ್ ಸಾಂಗ್ ಅಂತೂ ಬೆಂಕಿ ಐತಿ. ಅರ್ಥ ಆಯ್ತು ಅನ್ಸುತ್ತೆ. ದಿಲ್ ಕೊಡೆ ಇಲ್ಲಿ ನಮ್ ಸೀನನ್ನ ಮಾಡಂತ ಡ್ಯಾನ್ಸ್ ನ ಯಾರ ಕೈಲೂ ಮಾಡಕ್ಕಾಗಲ್ಲ. ದಿಲ್ ಕೊಡಲೆ ಲವ್ ಮಾಡಲೆ. ನೋ ಕಾಮೆಂಟ್ಸ್. ನಮ್ ಹೀರೋಯಿನ್ ಸಾಂಗ್ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದಂಗ ಈ ಸಾಂಗ್ ನ ಹುಡುಗಿ ಹೇಳಕತ್ತಾಳ ಇಲ್ಲ ಹುಡುಗ ಹೇಳಕತ್ತಾನ ಅಂತಾನೆ ನಿಮಗೆ ಗೊತ್ತಾಗಲ್ಲ. ನಿಮ್ಮಮ್ಮ ನನ್ನನ್ನ ಒಪ್ಪಿದರು ಮೆಚ್ಚಿದರು ಬಂದರು. ನಮ್ಮಪ್ಪ ನಿನ್ನನ್ನ ಬ್ಯಾಡಂತಾರೋ, ನಿಮ್ಮಪ್ಪ ನನ್ನನ್ನ ಸೊಸೆಯಂತ ಅಂದರು ಬಂದರು ಕೇಳಿದರು. ನಮ್ಮಮ್ಮ ನಿನ್ನನ್ನ ನೋವಂತಾರೋ. ಮುಂಚೆ ನಮ್ಮ ಹೀರೋ ಶಾಂತಿಯುತವಾಗಿ ತಪ್ಪಿನ ವಿರುದ್ಧ ಹೋರಾಡ್ತಿರ್ತಾನಂತೆ. ಅಣ್ಣನ ಹೋರಾಟ ನಿಲ್ಸಕ ಪೊಲೀಸರು ಬರ್ತಾರ. ಹೋರಾಟ ನಿಲ್ಸಕ ಒಪ್ಪಿಗೆಳಿದ್ದಕ್ಕ ಪೊಲೀಸರು ಮತ್ತೆ ರೌಡಿಗಳು ಸೇರಿ ಸೀನನ್ ಗರ್ಲ್ ಫ್ರೆಂಡ್ ನ ಕಿಡ್ನಾಪ್ ಮಾಡ್ಬಿಡ್ತಾರ. ಸೀನನ್ ಗರ್ಲ್ ಫ್ರೆಂಡ್ ನ ಯಾವ್ದ ಕಾಡಿಗೆ ಕರ್ಕೊಂಡು ಹೋದಾಗ ಇಲ್ಲಿ ಬ್ಯಾಕ್ ಗ್ರೌಂಡ್ ನಾಗ ನಿಂತಿರೋ ಈ ನನ್ನ ಮಕ್ಕಳು ಎಷ್ಟು ಓವರ್ ಆಕ್ಟಿಂಗ್ ಮಾಡಕತ್ತಾರ ನೀವ ನೋಡ್ರಿ. ಟೀ ಕಾಫಿ ಏನಾದ್ರು ಕೊಡೋ. ಟೀ ಕಾಫಿ ಏನು ಬೇಡ ಸರ್, ನನಗೆ ಮನೆಗೆ ಇನ್ನು ಈ ನನ್ನ ಮಗ ಅಂತೂ ಫಸ್ಟ್ ಹಾಫ್ ನಾಗ ಟ್ರಾಫಿಕ್ ಪೊಲೀಸ್ ಆಗಿದ್ದ, ಸೆಕೆಂಡ್ ಹಾಫ್ ನಾಗ ರೌಡಿ ಆಗ್ಯಾನ. ಹುಡುಗಿ ಕಿಡ್ನಾಪ್ ಆಗ್ಯಾಳ ಅಂತ ಗೊತ್ತಾಗ್ತಿದ್ದಂಗ ನಮ್ಮ ಹೀರೋ ಅಲ್ಲಿಗೆ ಬಂದು ಎಲ್ರನ್ನೂ ಸಾಯಿಸ್ಬಿಡ್ತಾನ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಅವ್ನ ಹುಡುಗಿನೂ ಸತ್ತೋಗಿರೋದ್ರಿಂದ ಅಣ್ಣ ಮೆಂಟ್ಲಾಗಿ ರೌಡಿ ಹಾಕಾನ. ಇದನ್ನೆಲ್ಲ ಕೇಳಿಸ್ಕೊಂಡ್ ಮ್ಯಾಗ ನಮ್ಮ SI ಮೇಡಮ್ ಇನ್ನೂ ಇಂಪ್ರೆಸ್ ಆಕಾಳ. ಸೀನಾ ಅವನ್ ತಮ್ಮಗ ಮದುವೆ ಮಾಡಿಸ್ತಾನ. ಕೊನೆಗೆ ನಮ್ ಸೀನನ್ನ SI ಮೇಡಮ್ ಮೀಟ್ ಮಾಡ್ತಾರ. MLA ಮಗಳನ್ನ ಕಿಡ್ನಾಪ್ ಮಾಡಿ ಸರಿಯಲ್ಲ. ಹೌದು ಮೇಡಮ್, MLA ಮಗಳು ರಾಗಿಣಿ ಜೊತೆ ಮದುವೆ ಮಾಡಿಸಿದ ಹುಡುಗ ವಿಜಯ್ ನನ್ನ ತಮ್ಮನೇ. ನೆಕ್ಸ್ಟ್ ಹೀರೋನ್ ತಂಗಿನ MLA ಕಡೆ ಕರ್ಕೊಂಡು ಹೋಗಿ ಸಾಯಿಸ್ಬಿಡ್ತಾರ. ನಮ್ ಹೀರೋ ಅಲ್ಲಿಗೆ ಬಂದಾಗ ಹೆವಿ ಆಕ್ಟಿಂಗ್ ಮಾಡ್ತಾನ. ನನ್ನ ತಂಗಿ ಶಾರದನ ಸಾಯಿಸ್ಬಿಟ್ರೇನೋ, ನನ್ನ ತಂಗಿ ಶಾರದನ ಕೊಲೆ ಮಾಡ್ಬಿಟ್ರೇನೋ. ಅಣ್ಣ ಎಲ್ರನ್ನು ಸಾಯಿಸಿದ ಮ್ಯಾಗ ನೆಕ್ಸ್ಟ್ ಏನಾಕತ್ತ ಅಂತ ಅಣ್ಣನ ಬಾಯಿಂದಾನ ಕೇಳ್ರಿ. ಸೀನನ ತಮ್ಮ ವಿಜಯನಿಗೆ ವಿದೇಶದಲ್ಲಿ ಕೆಲಸ ಸಿಗುತ್ತದೆ. ಸೀನಾ ಸಮಾಜದ ಕೊಳಕನ್ನು ತೊಡೆದು ಹಾಕುವ ಮೆಂಟಲ್ ಸೀನನಾಗಿ ಉಳಿದುಕೊಳ್ಳುತ್ತಾನೆ. ಇಲ್ಲಿಗೆ ಈ ಫಿಲಿಂ ಮುಗಿತೈತಿ. ಈ ಫಿಲಿಂ ನೋಡಿದ್ರು ಏನಂತ ರಿವ್ಯೂ ಕೊಟ್ರ ಅಂತ ನೋಡಂಬರ್ರಿ. ಈ ಡಿಶಮ್ ಚಿತ್ರ 13 ಫೈಟ್ ಮಾಡಿರೋದಂತ ಚಿತ್ರ ನಿಜವಾಗ್ಲೂ ಇದು ಒಂಥರ ಸಾಧನೆ. ವಿ ಸೋಮಶೇಖರ್, KSR ದಾಸ್ ಈ ಲಿಸ್ಟ್ ಅಲ್ಲಿ ಓಂ ಪ್ರಕಾಶ್ ಹೆಸರನ್ನು ಬಂದ್ಬಿಡ್ತು. ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ, ಡೈಲಾಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಚಿತ್ರಕ್ಕೆ ಬೇಕಾಗಿರೋದು ಕತೆ.
ಅದನ್ನ ಸೂಪರ್ ಆಗಿ ಮಾಡಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈ ಫಿಲಿಂ ನ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ಮಾಪಕ ಮತ್ತೆ ನಿರ್ದೇಶನ ಎಲ್ಲ ಮಾಡಿರೋದು ನಮ್ ಹೀರೋನ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಅಲ್ಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.